ಹಾಯ್ ವಿವರ್ಸ್, ಇವತ್ತು ನಾವು ಮೆಂತ್ಯ ಸೊಪ್ಪು ಹಾಗೆ ಪನ್ನೀರ್ ಪಲ್ಯನ ಮಾಡೋಣ. ಇದನ್ನು ತುಂಬ ಸುಲಭವಾಗಿ ಈ ಡಾಬಾ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ಇವತ್ತು ನಾನು ತೋರಿಸ್ತೀನಿ. ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಟೊಮೆಟೊ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಬಟ್ಲು ಕ್ರೀಮನ್ನು ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಅಲ್ಲಿ ಕಾಜು ಕೂಡ ಬಳಸ್ಬೋದು. ಹಾಗೆ 1 ಈರುಳ್ಳಿ, 2 ಸ್ಪೂನು ಜೀರಿಗೆ ಪೌಡ್ರು, 2 ಸ್ಪೂನು ಧನಿಯಾ ಪೌಡ್ರು, ಹಾಗೆ 1.5 ಸ್ಪೂನಷ್ಟು ಸಾಂಬಾರು ಪೌಡ್ರು, ಹಾಗೆ ಅಚ್ಚ ಖಾರದ ಪುಡಿ 2 ಸ್ಪೂನನ್ನು ಇಟ್ಕೊಂಡಿದ್ದೀನಿ. ನೀವು ಯಾವುದೇ ಸಾಂಬಾರು ಪುಡಿ ಬೇಕಾದರೂ ಬಳಸ್ಕೋಬೋದು. ನಾನಿಲ್ಲಿ ಪನ್ನೀರನ್ನ ಫ್ರೈ ಮಾಡಿ ಇಟ್ಟಿರೋದ್ರಿಂದ ಅದೇ ಎಣ್ಣೆಗೆ ಈಗ ನಾನು ಕಟ್ ಮಾಡಿ ಇಟ್ಟಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ಈರುಳ್ಳಿ ಎಲ್ಲ ಸ್ವಲ್ಪ ಕಂದು ಬಣ್ಣ ಬರ್ತಾ ಇದ್ದ ಹಾಗೆ ಇದಕ್ಕೆ ನಾವು ತಗೊಂಡಿರೋಂಥ ಜೀರಿಗೆ ಪುಡಿ, ಹಾಗೆ ಧನಿಯಾ ಪುಡಿ, ಸಾಂಬಾರು ಪೌಡ್ರನ್ನು, ಹಾಗೆ ಅಚ್ಚ ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಏಲಕ್ಕಿ, ಲವಂಗ, ಚಕ್ಕೆ ಇದು ಯಾವುದನ್ನು ಇಲ್ಲಿ ಬಳಸ್ತಾ ಇಲ್ಲ. ನೀವು ಬೇಕಾದರೆ ಅದನ್ನು ಹಾಕ್ಕೋಬೋದು. ಈ ಸಾಂಬಾರು ಪೌಡ್ರಲ್ಲೇ ಎಲ್ಲ ಇರೋದ್ರಿಂದ ಇದನ್ನೆಲ್ಲ ನಾನು ಸ್ಕಿಪ್ ಮಾಡಿದ್ದೀನಿ. ಇಲ್ಲಿ ಸಾಂಬಾರು ಪೌಡ್ರ್ ಮಾತ್ರ ಬಳಸ್ತಾ ಇದ್ದೀನಿ. ಈ ಮಿಶ್ರಣ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಟಂಥ ಟೊಮೆಟೊ, ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ಮಿಶ್ರಣನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ಅಂದರೆ ಆ ಟೊಮೆಟೊದ ಹಸಿ ವಾಸನೆ ಎಲ್ಲ ಹೋಗಿ ಅದು ಆಯಿಲ್ನ ಬಿಟ್ಕೋಬೇಕು. ಈ ರೀತಿ ಕೈ ಆಡಿಸ್ತಾ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಈ ಮಿಶ್ರಣ ಕೂಡ ಫ್ರೈ ಆಗ್ತಾ ಇದ್ದ ಹಾಗೆ ಇದಕ್ಕೆ ನಾವು ಬೇಕು ಅನ್ನೋದಾದರೆ ನೀರನ್ನು ಈ ಟೈಮಲ್ಲಿ ಸೇರಿಸ್ಕೋಬೋದು. ಇಲ್ಲ ಅಂದರೆ ಈ ಟೈಮಲ್ಲಿ ನಾವು ಕ್ರೀಮನ್ನು ಹಾಕ್ಕೊಂಡು ಮತ್ತೆ ಈ ಮಿಶ್ರಣನ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಿ ನೀವು ಕಾಜುನ 8ರಿಂದ 10 ಕಾಜುನ ಬಿಸಿನೀರಲ್ಲಿ ನೆನೆಸಿಟ್ಟು ಅದನ್ನು ಮಿಕ್ಸಿ ಮಾಡಿ ಕೂಡ ಹಾಕ್ಕೋಬೋದು. ಇಲ್ಲ ಅನ್ನೋದಾದರೆ ನೀವು ಮೊಸರನ್ನು ಕೂಡ ಇಲ್ಲಿ ಬಳಸ್ಕೋಬೋದು. ಈ ರೀತಿ ಚೆನ್ನಾಗಿ ಎಣ್ಣೆ ಬಿಡ್ತಾ ಇದ್ದ ಹಾಗೆ ನಾವು ಈ ಮಿಶ್ರಣಕ್ಕೆ ಈಗ ಕಟ್ ಮಾಡಿ ಇಟ್ಟಿರೋ ಅಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈ ಮೆಂತ್ಯ ಸೊಪ್ಪನ್ನು ಹಾಕಿದ ಮೇಲೆ ಇದು ಕೂಡ ಚೆನ್ನಾಗಿ ಮಿಶ್ರ ಮಾಡಿ ಬೇಯಿಸ್ಕೋಬೇಕು. ಈ ಹಸಿ ವಾಸನೆ, ಮೆಂತ್ಯ ಸೊಪ್ಪಿನ ಹಸಿ ವಾಸನೆ ಎಲ್ಲ ಹೋಗಬೇಕು. ಇದು ಚೆನ್ನಾಗಿ ಬೇಯ್ತಾ ಇದ್ದ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಟಿರೋಂಥ ಪನ್ನೀರನ್ನು ಹಾಕ್ಕೊಳ್ಳೋಣ. ಪನ್ನೀರನ್ನ ನೀವು ಫ್ರೈ ಮಾಡದೆ ಹಾಗೆ ಕೂಡ ಹಾಕ್ಬೋದು, ಆದರೆ ಅದು ತುಂಬ ಮೆತ್ತಗಾಗಿಬಿಡುತ್ತೆ. ಈ ರೀತಿ ಸ್ವಲ್ಪ ಫ್ರೈ ಮಾಡಿ ಹಾಕೋದ್ರಿಂದ ಅದು ತಿನ್ನೋವಾಗ ಆ ಟೇಸ್ಟ್, ಕ್ರಂಚಿ ಟೇಸ್ಟ್ ಬರೋದ್ರಿಂದ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಇನ್ನೊಂದು 2 ಸ್ಪೂನಷ್ಟು ಕ್ರೀಮನ್ನು ಹಾಕಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಟಂಥ ಕೊತ್ತಂಬರಿನ ಹಾಕಿ ಕೆಳಗಡೆ ಇಳಿಸಿ ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ. ಇವತ್ತು ನಾನು ಮಲ್ಟಿಗ್ರೇನ್ ಚಪಾತಿನ ಮಾಡಿದ್ದೆ. ಅದರ ಜೊತೆ ಈ ಪಲ್ಯನ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.